Hi all, we're back with another episode. It's exciting because we are traveling to ಚಿಕ್ಕಮಗಳೂರು. ಈ ನಡುವೆ ಸ್ಟೇಕೇಶನ್ ತುಂಬಾ ಇಷ್ಟ ಆಗ್ತಿದೆ, ಸೊ ಚಿಕ್ಕಮಗಳೂರಿಗೆ ಹೋಗ್ತಾ ಇದೀವಿ. ಯೇ ಮಮ್ಮ, ನೈಸ್ ರೂಟ್ ತಗೊಂಡು ಈಗ ತುಮಕೂರು ರೋಡಿಗೆ ರೀಚ್ ಆಗಿದ್ದೀವಿ. ಸೊ ವಿ ಆರ್ ಗೋನಾ ಹ್ಯಾವ್ ಅ ಬ್ರೇಕ್ಫಾಸ್ಟ್ ಹಿಯರ್. ವಿ ಸ್ಟಾಪ್ ಹಿಯರ್ ಅಟ್ ಸಂಭ್ರಮ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ವಿ ಹ್ಯಾಡ್ ಇಡ್ಲಿ, ದೋಸೆ, ವಡ ತುಂಬ ಚೆನ್ನಾಗಿ. ಹಾಂ, ಚಟ್ನಿನೂ ಎಲ್ಲ ತುಂಬ ಚೆನ್ನಾಗಿದೆ. ಪೀನಟ್ ಚಟ್ನಿ ಎಲ್ಲ ಇದೆ. ಕ್ವಾಲಿಟಿ ಈಸ್ ಅಮೇಝಿಂಗ್. ಇಟ್ಸ್ ಕಾಲ್ಡ್ ಸಂಭ್ರಮ. ಯಾ, ಇಟ್ಸ್ ಅನ್ ಆಪ್ಷನ್ ಇಫ್ ಯು ವಾಂಟ್ ಲೈಕ್ ಈ ರೋಡಲ್ಲಿ ಬರುವಾಗ ಇನ್ ಕೇಸ್ ಹಿಂಗೆ ಚಿಕ್ಕಮಗಳೂರಿಗೆ ಎಲ್ಲಾದರೂ ಚಿಕ್ಕೋಡ್ ಸೈಡ್ ಹಿಂಗೆ ಟ್ರಾವೆಲ್ ಮಾಡುವಾಗ ಇಲ್ಲಿ ತಿನ್ನಬಹುದು. ಇಟ್ಸ್ ಅನ್ ಆಪ್ಷನ್. ಟೈಮ್ ಇವಾಗ 9:47 ಆಗಿದೆ. ಕರೆಕ್ಟ್ ಟೈಮಿಗೆ ರೀಚ್ ಆದರೆ ಸಾಕು. ಐ ಮೀನ್ ಲಂಚ್ ಮಾಡಿ ವಿ ಕ್ಯಾನ್ ಜಸ್ಟ್ ಗೋ ರೋಮ್ ಅರೌಂಡ್, ಸ್ವಲ್ಪ ಚಿಲ್ ಮಾಡೋಣ ಅಂತ. ಸೊ ಯಾ, ಲೆಟ್ಸ್ ಗೋ ನಾ. ನಾವು ತುಮಕೂರು, ಬೇಲೂರು, ಹಾಸನ ಈ ರೂಟ್ ತೊಗೊಂಡಿದ್ವಿ. ಆಲ್ಮೋಸ್ಟ್ ಚಿಕ್ಕಮಗಳೂರು ತಲುಪಿದ ಕೂಡಲೇ ಒಂದು ಎಸ್ಟೇಟ್ನ ಮಧ್ಯೆ ಕಾಫಿ ಶಾಪ್ ನೋಡಿದ ತಕ್ಷಣ ಇಲ್ಲಿ ಕಾಫಿ ಕುಡಿಬೇಕು ಅನ್ನಿಸ್ತು. ಅಫ್ಕೋರ್ಸ್ ಕಾಫಿ ಲ್ಯಾಂಡ್ ಅಲ್ವಾ, ಇಲ್ಲಿ ಕಾಫಿ ಕುಡಿಯೋದೆ ಹೇಗೆ ಹೋಗೋಕ್ಕಾಗತ್ತೆ. ಇಲ್ಲೆಲ್ಲ ಬೆಲ್ಲದ ಕಾಫಿ ಇದೆಲ್ಲ ಸಿಗ್ತಾಯಿತ್ತು. ಕಾಫಿ ಇಲ್ಲಿಂದ ಕುಡಿದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲೇ ಕಾಫಿ ಕುಡಿದ್ವಿ. ತುಂಬ ಚೆನ್ನಾಗಿತ್ತು ಕಾಫಿ ಇಲ್ಲಿ. ಈ ರೂಟಿಂದ ಮೂಡಿಗೆರೆ ತಲುಪೋದು ವಾವ್ ಅನ್ಸುತ್ತೆ. ಸಖತ್ ಮಜಾ ಕೊಡ್ತು. ಇದು ಒಂಥರ ಲೈಕ್ ನೋಡಿದ ತಕ್ಷಣವೇ ಇಲ್ಲಿ ಸ್ಟಾಪ್ ಮಾಡಬೇಕು. ಲೈಕ್ ಕಾಫಿ ಎಸ್ಟೇಟ್ಸ್ ಮಧ್ಯ ಇದಿರೋದ್ರಿಂದ ಆ್ಯಂಡ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ ಸ್ಟಾಪ್ ಮಾಡಲೇಬೇಕು ಅಂತ ಸ್ಟಾಪ್ ಮಾಡಿದ್ವಿ. ನಾವು ಸ್ಟೇ ಮಾಡ್ತಿರೋದು ಮೂಡಿಗೆರೆಯಲ್ಲಿ ಉದಯಗಿರಿ ಎಸ್ಟೇಟ್ಸ್ ಸ್ಟೇ ಮಾಡ್ತಿದ್ದೀವಿ. ಸೊ 2:30 ಅಷ್ಟರಲ್ಲಿ ರೀಚ್ ಆಗ್ತೀವಿ. ನಾವು ಮನೆ ಬಿಟ್ಟದ್ದು ಬೆಂಗಳೂರಲ್ಲಿ 7 o'clock ಆಯಿತು. ಬಟ್ ಬ್ಯಾಂಗ್ಳೂರಿಂದ ಹೊರಗೆ ಬರೋ ಅಷ್ಟರಲ್ಲಿ 8 o'clock ಆಲ್ಮೋಸ್ಟ್. ಸೊ ನಾವು ಮಧ್ಯ ಒಂದು 2 ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ, 3 ಇನ್ಫ್ಯಾಕ್ಟ್. ಸೊ ಯಾ, ನಾಟ್ ಬ್ಯಾಡ್. 2:30 ವಿಲ್ ಹ್ಯಾವ್ ಅ ಲಂಚ್ ಆ್ಯಂಡ್ ದೆನ್ ವಿಲ್ ರೋಮ್ ಅರೌಂಡ್. ಹಲೋ ಮೈ ಮಾಮ. ಥ್ಯಾಂಕ್ ಯು ಸೋ ಮಚ್. ವಾವ್, ಸೋ ಪ್ರಿಟಿ ಕಲರ್. ಹೌದು. ಇಫ್ ಯು ಹ್ಯಾವ್ ಅ 4-wheeler, ನೀವು ಈ ರೋಡಿಗೆ ಬರೋದು ಬೆಟರ್. ಬಿಕಾಸ್ ಇನ್ನು ಮುಂದೆ ಸ್ಟ್ರೇಟ್ ತೋರಿಸುತ್ತೆ ಗೂಗಲ್ ಮ್ಯಾಪ್ಸಲ್ಲಿ. ಇಲ್ಲಿ ಬಂದರೆ ಯು ಹ್ಯಾವ್ ಲೈಕ್ ಬೆಟರ್ ರೋಡ್ಸ್ ಫಾರ್ ಯೋರ್ 4-wheeler. ಸೊ ವಿ ಕೀಪ್ ಗೋಯಿಂಗ್ ಸ್ಟ್ರೇಟ್ and then we follow the road here and again keep going. ಇಲ್ಲಿ ಒಂದು ಮನೆ ಇದೆ. at the moment construction ಆಗ್ತಿದೆ, so it's easy to figure out the way, and you again follow the tar road.
Sorry for the shaky video, but yeah. So hinge right side noduvaga you get the Udayagiri estate gate, and then this is the entrance. And here we come, the beautiful Udayagiri estate. Stay. This is made out of bamboo. This is some chicken, and this is kosamri, I believe, right? And what is this? Beans palya. Egg idya adralli? Illa. Very beans palya. ಕೊಕೊನಟ್ ಹಾಕಿರೋದು ಅದು. ಹೋಮ್ ಟೂರ್ ಕೊಡೋದಿದೆ, ಐ ಮೀನ್ ಸ್ಟೇ ಟೂರ್ ಕೊಡೋದಿದೆ, ಬಟ್ ವಿ ಆರ್ ಪ್ಲಾನಿಂಗ್ ಟು ಕೈಂಡ್ ಆಫ್, ಸಿನ್ಸ್ ಇಟ್ಸ್ ಅ ಸ್ಟೇಕೇಶನ್, ನಾವೆಲ್ಲೂ ಹೊರಗೆ ಹೋಗೋದು ಪ್ಲ್ಯಾನ್ ಮಾಡಿಲ್ಲ. ಬಟ್ ಇಲ್ಲಿ ಕೊಟ್ಟಿಗೆಹಾರ ರೋಡಲ್ಲಿ ದೇವ್ರ ಮನೆ ಬೆಟ್ಟ ಇರೋದ್ರಿಂದ ಐವ್ ಹರ್ಡ್ ಆ್ಯಂಡ್ ನೋನ್ ದ ಪ್ಲೇಸ್ ಅ ಲಾಟ್, ಸೊ ಹೋಗಿ ಬರೋಣ ಅಂತ. ಐ ಥಿಂಕ್ ಇಟ್ಸ್ ಟು ಬ್ರೈಟ್. It's a very peaceful place, really amazing. Staycation was much needed for me. I love staycation. That's a different sort of therapy for me, but this staycation is like next level. I'm glad that I'm here. Hospitality is amazing, like so good. And yeah, you will see it in the staycation tour. Everything is maintained so well. I'm like, ಇಲ್ಲಿ ವೆದರು ಮತ್ತು ಈ ಲೊಕೇಶನ್ ಅಂತೂ ನೋಡೋಕ್ಕೆ ಮೈ ಗಾಡ್, ನನಗೆ ಎರಡು ಕಣ್ಣು ಸಾಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ತಪ್ಪು ಎರಡು ಕಣ್ಣಲ್ಲ, ಆಲ್ರೆಡಿ ನಾಲ್ಕು ಕಣ್ಣು. ಓಕೆ, 4 ಕಣ್ಣೆ ಅನ್ಕೋ, ಬಟ್ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಸಾರಿ ಬಂದು ಎಲ್ಲರೂ ಈ ವ್ಯೂ ನೋಡಬೇಕು, ಅಷ್ಟು ಚೆನ್ನಾಗಿದೆ. ಸೊ ನೀವು ಬರುವಾಗ ರೂಮ್ಸ್ ಬುಕ್ ಮಾಡುವಾಗ ಹೇಳಿ, ಲೈಕ್ ದರ್ ಆರ್ ಟು, ನಿಮಗೆ ಓನ್ ಬ್ಯಾಲ್ಕನಿ ಸಿಕ್ಕಿದ್ರು ಸಹ ದರ್ ಆರ್ ಡಿಫ್ರೆಂಟ್ ವ್ಯೂಸ್ ಅರೌಂಡ್ ದಿ ಹೌಸ್. ಸೊ ಈ ಸೈಡು ಇಲ್ಲಿ ಬೆಟ್ಟ ಕಾಣ್ತಿದೆ ಅಲ್ಲ, ಫ್ಯಾಟಿ ಸ್ವಲ್ಪ ಆ ಕಡೆ ಇಲ್ಲಿ ಸ್ವಲ್ಪ ಬೆಟ್ಟ ಕಾಣ್ತಿದೆಯಲ್ಲ, ಐ ಥಿಂಕ್ ಐ ವಿಲ್ ಬ್ಲಾಕ್. ಇಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಈ ಕಡೆ ರೂಮ್ಸ್ ಬುಕ್ ಮಾಡಿಕೊಂಡ್ರೆ ಇಟ್ಸ್ ರಿಯಲಿ ನೈಸ್. ಸೊ ನೀವು ಇಲ್ಲಿ ಬರುವಾಗ ಚೆಕ್ ವಿತ್ ದೆಮ್ ವೆದರ್ ಈ ಸೈಡ್ ರೂಮ್ಸ್ ಅವೈಲಬಲ್ ಇದೆಯಾ ಇಲ್ವಾ ಅಂತ. ಇಲ್ಲ ಅಂದರೆ ಬೆಟರ್ ವಾಕ್ ನೆಕ್ಸ್ಟ್ ಟೈಮ್. ಬಟ್ ಈ ಉದಯಗಿರಿ ಎಸ್ಟೇಟಲ್ಲಿ ರೂಮ್ಸ್ ಅಂದರೆ ನಾನು ಬೇರೆ ಹೇಳ್ತಾ ಇರೋದು ರೈಟ್ ಸೈಡ್. ಅದೇ ಬೆಟ್ಟ ಕಾಣಿಸುತ್ತೆ, ಅದರಲ್ಲೇ ಗೊತ್ತಾಗುತ್ತೆ. ಸೊ ಯಾ, ಲೆಟ್ಸ್ ಗೋ. ಐ ಥಿಂಕ್ ವಿ ಆರ್ ಗೆಟಿಂಗ್ ಲೇಟ್. ಇವಾಗ್ಲೂ ದೇವ್ರ ಮನೆಗೆ ಹೋಗಿ ಸನ್ಸೆಟ್ ನೋಡ್ಬೇಕಂತ ಅಂದ್ಕೊಂಡ್ವಿ, ಬಟ್ ವಾಟ್ ಟು ಡೂ, ಯು ಶುಡ್ ಆ್ಯಕ್ಚುಲಿ ಸಿ ದ್ಯಾಟ್.
ಎಸ್ಟೇಟ್ನಿಂದ ಹೀಗೆ ಹೊರಗೆ ಮೇನ್ ರೋಡಿಗೆ ಬರುವಾಗ ರೈಟ್ ಸೈಡ್ನಲ್ಲಿ ದೇವ್ರ ಮನೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಗೂಗಲ್ ಮ್ಯಾಪ್ಸಲ್ಲಿ ಈಸಿಯಾಗಿ ಫಿಗರ್ ಔಟ್ ಮಾಡಬಹುದು. ಹಾಗೆ ಅಲ್ಲಿ ಎಸ್ಟೇಟ್ನಲ್ಲಿ ಇರೋರನ್ನ ಸ್ವಲ್ಪ ಕೇಳಿಕೊಂಡ್ರೆ ಅದು ಕೂಡ ಈಸಿ ಆಗುತ್ತೆ. ಹೇ ಮೈಗುಂಡು, ವಾಟರ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ. ತುಂಬ ತಿಳಿಯಾದ ನೀರು ಬರ್ತಿದೆ, ಚೆನ್ನಾಗಿದೆ. ಅಬ್ಬಬ್ಬಾ, ತುಂಬ ಚೆನ್ನಾಗಿದೆ ತಿಳಿ ನೀರು. ಸ್ವಲ್ಪ ಬಿಸಿಲಿದ್ರೆ ಇನ್ನೂ ಬಾಂಬ ಕಾಣಿಸ್ತಾ. ವಾವ್, ಸಚ್ ಅನ್ ಅಮೇಜಿಂಗ್ ವ್ಯೂ. ಯಾರು ನಾನು ನೀವೇ. ಸೊ ಎಲ್ಲಿ ಹೋಗ್ತಿರೋದು ಈಗ? ಈಗ ನಾವು ದೇವರ ಮನೆ ಅಲ್ಲಿ ವ್ಯೂ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸನ್ಸೆಟ್ ವ್ಯೂ ಅಲ್ವಾ? ಸನ್ಸೆಟ್ ವ್ಯೂ ನೋಡೋಕ್ಕೆ. ಆಲ್ರೆಡಿ 6 o'clock ಆಗೋಗಿದೆ, ಬಟ್ ಎಲ್ಲ 6 o'clock ಆದ್ರೂ ಅಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ನಾವು ಹೋಗ್ತಾ ಇದ್ದೀವಿ. ಕಮ್ಲೆಸ್ದು ಶೋರ್. 6 o'clock ಮೇಲಾದ್ರಿಂದ ನಾವಿಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮಗೆ ಇನ್ಫ್ಯಾಕ್ಟ್ ಎಲ್ಲೂ ಹೋಗಬೇಕು ಅನ್ನೋದಿರಲಿಲ್ಲ ಇವತ್ತು ಟ್ರಾವೆಲ್ ಮಾಡಿ ಬಂದಿದ್ದರಿಂದ. ಬಟ್ ಹಾಗೆ ಅಲ್ಲಿ ಇರೋರು ದೇವರ ಮನೆಗೆ ಹೋಗಿ ಸನ್ಸೆಟ್ ನೋಡಿ ಅಂತ ಹೇಳಿದ್ರು. ಬಟ್ ನಾವು ಕಾಫಿ ಕುಡಿದು ಫ್ರೆಶ್ನಪ್ ಆಗಿ ಬರೋ ಅಷ್ಟರಲ್ಲೆಲ್ಲ ಸ್ವಲ್ಪ ಕತ್ಲೆ ಆಗೋ ಚಾನ್ಸಸ್ ಇತ್ತು. ಅದಕ್ಕೆ ನಾವಿಲ್ಲೇ ಕೆಳಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ 30 minutes ಬೇಕಾಗುತ್ತೆ ಹೋಮ್ ಸ್ಟೇಯಿಂದ ಹೋಗೋಕ್ಕೆ. ಸೊ ಕೆಳಗೆ ಟೈಮ್ ಸ್ಪೆಂಡ್ ಮಾಡಿ ನಾಳೆ ಸನ್ರೈಸಿಗೆ ಹೋಗೋಣ. ಬಟ್ ಈಗ ದಾರಿ ಹೇಗಿದೆ ಎಲ್ಲ ರೂಟ್ ನೋಡಿಕೊಂಡು ನಾಳೆಗೆ ಈಸಿ ಆಗಲಿ ನಮಗೆ ಅಂತ ಹೋದ್ವಿ, ಬೆಟ್ಟದ ಮೇಲೆ ಹೋದ್ವಿ. ಬಟ್ ಹೋಗೋ ಅಷ್ಟರಲ್ಲೇ ತುಂಬ ಕತ್ಲೆ ಆಗೋಗಿತ್ತು. ಆವಾಗಲೇ ಹೇಳಿದಾಗೆ ವಾಪಸ್ ಬಂದಮೇಲೆ ಸ್ಟೇಟ್ ಓವರ್ ಮಾಡ್ತಿದ್ದೀನಿ. ಇದು ಇಷ್ಟು ಚೆನ್ನಾಗಿರೋ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸಲ್ಲಿ ಒಂದೊಂದು ಡೀಟೇಲಿಂಗ್ ನೀವು ಚೆಕ್ ಮಾಡಬೇಕು ಹೇಗಿದೆ ಗೊತ್ತಾ. ಹೀಗೆ ನೋಡ್ತೀರಿ. ಎಂಟರ್ ಆಗಿದ ತಕ್ಷಣ ಆನ್ ಯೋರ್ ರೈಟ್ ಹ್ಯಾಂಡ್ ಸೈಡ್ ಯು ಹ್ಯಾವ್ ದ ಪೂಜಾ ಮಂದಿರ. ಪೂಜಾ ಮಂದಿರ ಆಗಿದ ಕೂಡಲೇ you have a courtyard. Take a look at it. And then we have the kitchen here. ಕುಕ್ಕಿಂಗ್ ಎಲ್ಲ ಮಾಡೋದು ಸ್ವಲ್ಪ ಹಿಂದೆ ನಡುತ್ತೆ, ಲೈಕ್ ವರ್ಕ್ ಏರಿಯಾ ಏನಿರುತ್ತೆ. ಆ್ಯಂಡ್ ದಿ ಔಟ್ಸೈಡ್ ಕಿಚನ್ ಏರಿಯಾ ಇಟ್ಸ್ ಅ ಲಿಟಲ್ ದೇರ್, ಅಲ್ಲಿದೆ, ಇಟ್ಸ್ ಓವರ್ ದೇರ್. ಬಟ್ ದಿಸ್ ಇಸ್ ದಿ ಡೈನಿಂಗ್ ಸ್ಪೇಸ್. ಲೆಟ್ಸ್ ಟೇಕ್ ಅ ಲುಕ್ ಅಟ್ ದ ಡೈನಿಂಗ್ ಸ್ಪೇಸ್. It's such a beautiful dining space. And cook ಮಾಡಿದ್ದೆಲ್ಲ ತಂದು ಇಲ್ಲೇ ಇಡ್ತಾರೆ, ಕಿಚನಲ್ಲಿ ಇಡ್ತಾರೆ. ಸೊ ಇಟ್ಸ್ ಲೈಕ್ ಬುಫೆ. ಟು ಬಿ ವೆರಿ ಆನೆಸ್ಟ್, ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಐ ರಿಯಲಿ ಲವ್ ದ ಟೇಸ್ಟ್. ಏನೇ ಮಾಡಿದ್ರು ವಾವ್ ಅನ್ನೋ ಥರ ಇರುತ್ತೆ. ಐ ಡೋಂಟ್, ಶಿ ಸೆಡ್, ಕುಕ್ ಮಾಡೋರು ಹೇಳಿದ್ರು, ಏನೇ ಮಾಡಿದ್ರು ಮನಸ್ಪೂರ್ವಕವಾಗಿ ಮಾಡ್ತಾರೆ, ಅಂದರೆ ಪ್ರೀತಿಯಿಂದ ಮಾಡ್ತಾರೆ ಅಂತ. ಹಾಗಾಗಿ ಏನೇ ಕುಕ್ ಮಾಡಿದ್ರು ಎಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ. ಬಟ್ ದ್ಯಾಟ್ಸ್ ರಿಯಲಿ ಟ್ರೂ. ಆಗ ನಾವು ನಮ್ಮ ಬೆಡ್ರೂಮಲ್ಲಿ ಇದ್ದೀವಿ. ಇನ್ಫ್ಯಾಕ್ಟ್ ಇದು ದಿ ಓನರ್ ಬೆಡ್ರೂಮ್ ಅಂತ ಹೇಳಿದ್ರು. ಅವರು ಫೆಸ್ಟಿವಲ್ಸ್ ಎಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ. ಆವಾಗ ಬರುವಾಗ ದಿ ಓನರ್ ಸ್ಟೇಸ್ ಇನ್ ದಿಸ್ ರೂಮ್. ಸೊ ಐ ಫೆಲ್ಟ್ ಇಟ್ಸ್ ರಿಯಲಿ ಸ್ಪೆಷಲ್. ವೆರಿ ನೈಸ್ ಆಫ್ ದೆಮ್ ಈ ಥರ ಗೆಸ್ಟ್ನ ಟ್ರೀಟ್ ಮಾಡೋದು. ಯಾ, ಆ್ಯಂಡ್ ಬೈ ದ ವೇ ಎಲ್ಲ ರೂಮ್ಸಿಂದನೂ ಯು ಹ್ಯಾವ್ ಆಕ್ಸೆಸ್ ಟು ಯುವರ್ ಪ್ರೈವೇಟ್ ಬ್ಯಾಲ್ಕನಿ ಸಾರ್ಟ್ ಆಫ್ ಅ ಥಿಂಗ್. ಇಟ್ಸ್ ಸಾರ್ಟ್ ಆಫ್ ಅನ್ ಓಪನಿಂಗ್. ಇಲ್ಲಿಂದ ಮನೆ ಸುತ್ತ ಖಾಲಿ ಜಾಗ ಇರೋದು. ಮಲೆನಾಡು ಮನೆಗಳೆಲ್ಲ ಹೇಗಿರುತ್ತೆ ನಿಮಗೆ ಗೊತ್ತು. ಸೊ ಮನೆ ಸುತ್ತ ಖಾಲಿ ಜಾಗ ಇದೆ, ಅಲ್ಲಿಗೆ ಈಸಿ ಆ್ಯಕ್ಸೆಸ್ ಇದೆ ಥ್ರೂ ದಿಸ್ ಡೋರ್.
ಹಾಯ್ ಜನ್ಸು, ಹಾಯ್. ಫ್ರೆಶ್ ಹತ್ರ ಈಗ ಎಸ್ ಬೇಬಿ, ಫ್ರೆಶ್ ಆಯಿತು. ಹಾಯ್ ಅನ್ನಿಸ್ತು. ಆಸ್ಟ್ರೇಲಿಯಾದಿಂದ ಟ್ರಾವೆಲ್ ಮಾಡಿದ್ದಲ್ವಾ? ಆಸ್ಟ್ರೇಲಿಯಾದಿಂದ ಟ್ರಾವೆಲ್ ಮಾಡಿದ್ದ. ಆಸ್ಟ್ರೇಲಿಯಾದಿಂದ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿದ್ದಕ್ಕೆ ಸುಸ್ತಾಯಿತು. ಓಕೆ, ಹೇಗೆ ಅನಿಸ್ತಿದೆ ಜಾಗ ಎಲ್ಲ? ನೈಸ್ ಬೇಬಿ. ಈ ವೆದರ್ಗೂ ಸ್ಪ್ರೈಟ್ ಅಷ್ಟೇ, ಜಾಸ್ತಿ ಸ್ಕೋಪ್ ಕೊಡಬೇಡಿ. ಇಂದ ಒಳಗಿಟ್ಟು ಬಂದೆ. Oh, you change the dress also? ಯಾ, ಚೇಂಜ್ ಮೈ ಡ್ರೆಸ್ ಆಲ್ಸೋ. Like your friends are calling.